ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್. ಬಂಧುಗಳೇ, ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಿ ಟಿ ಸಿನಲ್ಲಿ ಒಂದು ಟ್ರೇಡ್ ಸಿಗುವ ಲಕ್ಷಣಗಳು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಟ್ರೇಡನ್ನು ಯಾವ ಥರ ಅನಾಲಿಸಿಸ್ನ ಮಾಡಿ ಇಟ್ಕೊಂಡಿದ್ದೀನಿ, ಜೊತೆಗೆ ಯಾವ ಥರ ಪ್ರೊಸೆಸ್ ಅಂದರೆ ತುಂಬ ಮುಖ್ಯವಾಗಿ ಬಂದ್ಬಿಟ್ಟು ಒಂದು ಒಳ್ಳೆ ಪ್ರೊಸೆಸ್ ಇರಬೇಕಾಗುತ್ತೆ. ಒಂದು ಟ್ರೇಡ್ನ ಮಾಡಬೇಕಂದ್ರೆ ಯಾವ ಥರ ಪ್ರೊಸೆಸ್ನ ಮಾಡಿದ್ದೀನಿ ಅನ್ನೋದನ್ನ ಸಂಪೂರ್ಣವಾಗಿ ಇಂಚಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಎಂಟ್ರನ್ನ ತೊಗೊಂಡಿಲ್ಲ, ಎಂಟ್ರನ್ನ ಯಾವ ಥರ ಪರ್ಫೆಕ್ಟಾಗಿ ಎಂಟ್ರನ್ನ ತೊಗೊತೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಒಂದು ಟ್ರೇಡನ್ನು ಯಾವ ರೀತಿ ಈ ಒಂದು ಟ್ರೇಡನ್ನು ಯಾವ ರೀತಿ ಅನಾಲಿಸಿಸ್ ಮಾಡಿ ಇಟ್ಕೊಂಡಿದ್ದೀನಿ ಗೊತ್ತಾ? ನೋಡಿ, ಇಲ್ಲಿ ಪ್ರೈಸು ಮೇಲಿಂದ ಕೆಳಗಡೆ ಬಿದ್ದಿದೆ. ನೋಡಿ, ಇಲ್ಲಿ ಪ್ರೈಸ್ ನೋಡಿ ಇಲ್ಲಿ ಬಿದ್ದಿದೆ, ಕರೆಕ್ಟಾ? ಇಲ್ಲಿ ಬೈಯರ್ಸ್ ಇದ್ದಾರೆ, ಪ್ರೈಸ್ ಮೇಲಕ್ಕೆ ಹೋಗಿದೆ. ಎಗೈನ್ ಪ್ರೈಸ್ ಇಲ್ಲಿ ಬೈಯರ್ಸ್ ಇದ್ದಾರೆ, ಎಗೈನ್ ಪ್ರೈಸ್ ಇಲ್ಲೂ ಬೈಯರ್ಸ್ ಇದ್ದಾರೆ. ಓಕೆನಾ? ಮತ್ತೆ ಮೇಲಕ್ಕೆ ಹೋಗಿದೆ, ಎಗೈನ್ ಇಲ್ಲಿ ಬಂತು, ಮತ್ತೆ ಬೈಯರ್ಸ್ ಬಂದರು, ಮತ್ತೆ ಪ್ರೈಸ್ ಮೇಲಕ್ಕೆ ಹೋಯಿತು, ಮತ್ತೆ ಎಗೈನ್ ಇಲ್ಲಿ ಬಂತು, ಪ್ರೈಸ್ ಬೈಯರ್ಸ್ ಬಂದರು, ಮತ್ತೆ ಎಗೈನ್ ಮೇಲಕ್ಕೆ ಹೋಗಿದೆ, ಮತ್ತೆ ಎಗೈನ್ ಬಂದಿದೆ, ಇಲ್ಲೂ ಕೂಡ ಬೈಯರ್ಸ್ ಬಂದಿದ್ದಾರೆ. ಇವಾಗ ನೋಡಿ, ಪ್ರೈಸ್ ಮೇಲಕ್ಕೆ ಹೋಯಿತು, ಮೇಲಕ್ಕೆ ಹೋಗಾದ್ಮೇಲೆ ಇಲ್ಲಿ ಬೈಯರ್ಸ್ ಬಂದಿದ್ದಾರೆ, ಇಲ್ಲಿಂದ ಪ್ರೈಸನ್ನು ಮೂವ್ ಮಾಡಿದ್ದಾರೆ ಬೈಯರ್ಸು. ಅರ್ಥ ಆಗ್ತದೆಯಾ? ಇಲ್ಲಿಂದ ಬೈಯರ್ಸು ಪ್ರೈಸನ್ನು ಮೂವ್ ಮಾಡಿದ್ದಾರೆ. ಇವಾಗ ಇದು ಒಂದು ಒಳ್ಳೆ ಸೆಲ್ಲಿಂಗ್. ಇದು ಟಾಪಿಂದ ಕೆಳಗಡೆ ಬಿದ್ದಿದೆಯಲ್ಲ, ಒಳ್ಳೆ ಸೆಲ್ಲಿಂಗ್. ನೋಡಿ, ಒಬ್ಬ ಸಾಮಾನ್ಯ ರೈತನ ಮಗನಿಗೆ ಗೊತ್ತಾಗ್ತಾ ಇದೆ ಅಂದರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಬೈಯರ್ಸ್ ಬಂದಿದ್ದಾರಲ್ಲ, ಈ ಪಾಯಿಂಟಲ್ಲಿ ಪ್ರೈಸನ್ನು ಮೇಲೆ ತೊಗೊಂಡೋಗಿದ್ದಾರಾ? ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಬೈಯರ್ಸ್ ಬಂದಿದ್ದಾರೆ, ಪ್ರೈಸನ್ನು ಮೇಲೆ ತೊಗೊಂಡೋಗೋದಕ್ಕೆ ಸಾಧ್ಯ ಆಗಿದ್ದಾರಾ? ಆಗಿಲ್ಲ. ಇಲ್ಲಿ ಬೈಯರ್ಸ್ ಬಂದಿದ್ದಾರೆ, ಮೇಲೆ ಹೋಗೋದಕ್ಕೆ ಸಾಧ್ಯ ಆಯಿತಾ? ಇಲ್ಲ. ಅಟ್ಲೀಸ್ಟ್ ಒಂದು ಪುಲ್ ಬ್ಯಾಕ್ ಕೊಟ್ಟಿದೆ, ಪ್ರೈಸ್ ಮೇಲಕ್ಕೆ ಹೋಯಿತು, ಕರೆಕ್ಟಾ? ಅಟ್ಲೀಸ್ಟ್ ಪುಲ್ ಬ್ಯಾಕ್ ಕೊಟ್ಟಿದೆ, ಮೇಲಕ್ಕೆ ಹೋಯ್ತು, ಇದು ಗುಡ್. ಬಟ್ ಎಗೈನ್ ಮತ್ತೆ ಪುಲ್ ಬ್ಯಾಕ್ ಕೊಟ್ಟಿದ್ದಾರೆ, ಪುಲ್ ಬ್ಯಾಕ್ ಕೊಟ್ಟಾದ್ಮೇಲೆ ಮತ್ತೆ ಮೇಲಕ್ಕೆ ಹೋಗ್ತಾ ಇಲ್ಲ. ನೋಡಿ, ಮತ್ತೆ ಎಗೈನ್ ಪುಲ್ ಬ್ಯಾಕ್ ಕೊಟ್ಟಿದೆ, ಮತ್ತೆ ಬೈಯರ್ಸ್ ಮೇಲೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಎಗೈನ್ ಬೈಯರ್ಸ್ ಬಂದರು, ಪ್ರೈಸು ಮೇಲೆ ಹೋಗಿದೆ. ಓಕೆನಾ? ಮತ್ತೆ ಎಗೈನ್ ಕೆಳಗಡೆ ಬಂದರು, ಬೈಯರ್ಸ್ ಬಂದರು, ಪ್ರೈಸ್ ಮೇಲೆ ಹೋಗಿದೆ. ಬಟ್ ಯಾವುದೇ ಕಾರಣಕ್ಕೂ ಇಲ್ಲಿ ಬೈಯರ್ಸ್ ಏನು ಬಂದಿದ್ದಾರೆ, ಅಗ್ರೆಸಿವ್ ಬೈಯರ್ಸು, ಅವ್ರು ಯಾವುದೇ ಕಾರಣಕ್ಕೂ ಪ್ರೈಸನ್ನ ಮೇಲೆ ತೊಗೊಂಡೋಗೋದಕ್ಕೆ ಸಾಧ್ಯ ಆಗಿಲ್ಲ. ಪ್ರೈಸನ್ನು ಈ ಪಾಯಿಂಟು ಇಲ್ಲಿಂದನೇ ಪ್ರೈಸನ್ನು ತೊಗೊಂಡೋಗೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಇಲ್ಲಿಂದ ಯಾವ ಥರ ಪ್ರೈಸನ್ನು ಮೇಲೆ ತೊಗೊಂಡೋಗ್ತಾರೆ ನೀವೇ ಹೇಳಿ? ಇದ್ಯಾವ ಸೀಮೆ ಬೈಯಿಂಗ್ ಇದು? ಅರ್ಥ ಆಗ್ತದೆಯಾ? ಇದ್ಯಾವ ಸೀಮೆ ಬೈಯಿಂಗ್? ಇಲ್ಲಿಂದನೇ ಪ್ರೈಸ್ ಮೇಲಕ್ಕೆ ಹೋಗೋದಕ್ಕಾಗಿಲ್ಲ, ಪ್ರೈಸ್ ಬಂದು ಆಮೇಲೆ ಹೋಗ್ತಾ ಇದೆ. ಕಂಪ್ಲೀಟಾಗಿ ಇದು ಫೇಕ್ ಬೈಯಿಂಗ್. ಎಲ್ಲಾರ್ಗು ಬೈಯಿಂಗ್ ಆಗ್ತಾಯಿದೆ ಅಂತ ತೋರಿಸಿ ಬೈ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ ಬೈಯರ್ಸನ್ನು. ಸೆಲ್ಲರ್ಸು ಆಕ್ರಮಣಕಾರಿಯಾಗಿ ಅಟ್ಯಾಕ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಆಕ್ರಮಣಕಾರಿಯಾಗಿ ಅಟ್ಯಾಕ್ ಮಾಡಿದ್ದಾರೆ. ಇಲ್ಲಿ ಟ್ರೇಡನ್ನು ತೊಗೊಳಕ್ಕಾಗುತ್ತಾ? ಸ್ಟಾಪ್ ಲಾಸ್ ಎಷ್ಟಾಗುತ್ತೆ? ತುಂಬಾ ದೊಡ್ಡದಾಗುತ್ತೆ. ಹೇಗೆ ತೊಗೊಳಕ್ಕಾಗುತ್ತೆ? ಅಲ್ಲಿ ಖಂಡಿತ ತೊಗೊಳೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಯಾವ ಥರ ಪ್ರೊಸೆಸ್ಸನ್ನು ಮಾಡಿದ್ದೀನಿ ಅಂತ. ತಾಳ್ಮೆಯಿಂದ ಕಾಯ್ದಿದ್ದೀನಿ ಈ ಒಂದು ಟ್ರೇಡನ್ನು ತೊಗೊಳೋದಕ್ಕೆ. ಇನ್ನೂ ಎಂಟ್ರನ್ನ ತೊಗೊಂಡಿಲ್ಲ. ಓಕೆನಾ? ಇನ್ನೂ ಎಂಟ್ರನ್ನ ತೊಗೊಂಡಿಲ್ಲ. ಆಲ್ರೆಡಿ ನಮ್ಮ ಪ್ರೀಮಿಯಂ ಗ್ರೂಪಲ್ಲಿ ಕೊಟ್ಟಾಗಿದೆ, ನಮ್ಮ ಫ್ರೀ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಾಗಿದೆ ಈ ಒಂದು ಟ್ರೇಡನ್ನು ಹಿನ್ನೆಲೆನ. ಓಕೆನಾ? ಅದನ್ನು ಕೂಡ ತೋರಿಸ್ತೀನಿ. ಇಷ್ಟು ಬಂಧುಗಳೇ, ಪ್ರೈಸ್ ಇಲ್ಲಿಂದ ಏನು ಮೂವ್ ಆಗಿದೆ, ಇದು ಕಂಪ್ಲೀಟಾಗಿ ನಿಜವಾದ ಬೈಯಿಂಗ್ ಆಕ್ಟಿವಿಟಿ ಅಲ್ಲ, ಇದು ಫೇಕ್ ಬೈಯಿಂಗ್. ಯಾವಾಗ ನನಗೆ ಗೊತ್ತಾಗ್ತಿದೋ ಫೇಕ್ ಬೈಯಿಂಗ್ ಮೊಮೆಂಟಮ್ ಅಂತ, ನಾನು ಇಲ್ಲಿ ಒಂದು ಸ್ಟ್ರಾಟಜಿ ಪ್ರಕಾರ, ಸುಮ್ಮನೆ ಅಲ್ಲ, ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡೋದಕ್ಕೆ ರೆಡಿಯಾಗಿದ್ದೇನೆ. ಆ ಸ್ಟ್ರಾಟಜಿ ಯಾವುದಪ್ಪ ಅಂದರೆ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಅರ್ಥ ಆಗ್ತಿದೆಯಲ್ಲ? ಅಂದರೆ ಯಾವ ಕಡೆ ಪ್ರೈಸ್ ಹೋಗುತ್ತೆ? ಇದೆಲ್ಲ ಫೇಕ್ ಬೈಯಿಂಗ್ ಅಂದಮೇಲೆ ಪ್ರೈಸ್ ಯಾವ ಕಡೆ ಹೋಗುತ್ತೆ? ಮೇಲೆ ಹೋಗುತ್ತೆ. ಪ್ರೈಸು ಕೆಳಗಡೆ ಬರುತ್ತೆ. ಪ್ರೈಸ್ ಯಾವ ಕಡೆ ಬರುತ್ತೆ? ಕೆಳಗಡೆ ಬರುತ್ತೆ. ಆದ್ದರಿಂದ ನಾನು ಮಾರ್ಕೆಟ್ನ ಸೆಲ್ಲಿಂಗ್ ಕಡೆ ನೋಡುತ್ತಿದ್ದೇನೆ. ಏನು ಹೇಳಿ? ಸೆಲ್ಲಿಂಗ್ ಕಡೆ ನೋಡುತ್ತಿದ್ದೇನೆ. ಇಲ್ಲಿ ಮಾರ್ಕಿಂಗ್ನ ಮಾಡ್ತೀನಿ ನೋಡಿ. ಇವಾಗ ಈ ಪಾಯಿಂಟಲ್ಲಿ ನೋಡಿ, ಫೇಕ್ ಬೈಯಿಂಗ್ ಆಗಿದ ತಕ್ಷಣವೇ ನಾವು ಸೆಲ್ನ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕಾಗುತ್ತೆ, ಒಂದು ಒಳ್ಳೆ ಸಿಸ್ಟಮ್ ಇರಬೇಕಾಗುತ್ತೆ ನಮ್ಮ ಹತ್ರ.
ಇದೆಲ್ಲ ಪ್ರೊಸೆಸ್. ಆ ಪ್ರೊಸೆಸ್ ಆದಮೇಲೆ ಒಂದು ಸಿಸ್ಟಮ್ ಇರಬೇಕಾಗುತ್ತೆ, ಒಂದು ಒಳ್ಳೆ ಸಿಸ್ಟಮ್ಮು. ಆ ಸಿಸ್ಟಮ್ ಪ್ರಕಾರ ಆ ಸ್ಟ್ರಾಟಜಿನ ಅಪ್ಲೈ ಮಾಡಿ, ಒಂದು ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಸ್ಟ್ರಾಟಜಿ ಪ್ರಕಾರ ನಾವು ಏನು ಮಾಡಬೇಕು, ಆ ಪ್ರೊಸೆಸ್ ಏನಿದೆ ನಮ್ಮದು ಅನಾಲಿಸಿಸ್ಸು, ಆ ಪ್ರೊಸೆಸ್ಗೆ ಆ ಸ್ಟ್ರಾಟಜಿ ಮ್ಯಾಚ್ ಆಗುತ್ತಾ ಅಂತ ನೋಡಬೇಕು. ಸುಮ್ಮನೆ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಅರ್ಥ ಆಗ್ತದೆಯಾ? ಇಲ್ಲಿ ನಮ್ಮ ಸ್ಟ್ರಾಟಜಿಗೆ ಇಲ್ಲಿ ಖಂಡಿತ ಇಲ್ಲಿ ಅತ್ಯದ್ಭುತವಾದ ಒಂದು ಟ್ರೇಡ್ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ. ಈ ಸ್ಟ್ರಾಟಜಿನ ನಾನಿವಾಗ ಅಪ್ಲೈ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ಇನ್ನು ಟ್ರೇಡನ್ನು ತೊಗೊಂಡಿಲ್ಲ, ಒಂದೇ ನಿಮಿಷ ಎಲ್ಲನೂ ಮಾರ್ಕ್ ಮಾಡ್ತೀನಿ ನೋಡಿ. ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಅಪ್ಲೈ ಮಾಡಾಗಿದೆ. ಇವಾಗ ಏನು ಪ್ರೈಸು ಮೇಲೆ ಹೋಗ್ತಾ ಇದೆ, ಈ ಪ್ರೈಸು ಇನ್ನೂ ಎಂಟ್ರಿ ಪಾಯಿಂಟನ್ನು ಟ್ರಿಗರ್ ಆಗಿಲ್ಲ. ಇವಾಗ ನಮ್ಮದು ಎಂಟ್ರಿ ಪಾಯಿಂಟನ್ನು ಟ್ರಿಗರ್ ಆಗಿಲ್ಲ. ಬ್ಯಾಕ್ ಟು ಪೆವಿಲಿಯನ್ ಬರಬೇಕು ನಮಗೆ ಮಾರ್ಕೆಟು. ಯಾವಾಗ ಮಾರ್ಕೆಟು ಕೆಳಗಡೆ ಬರುತ್ತೆ ಆವಾಗ ನಮಗೆ ಇಲ್ಲಿ ಎಂಟ್ರಿ ಸಿಗುತ್ತೆ. ಸುಮ್ಮನೆ ಎಂಟ್ರಿ ತೊಗೊಳೋದಕ್ಕಾಗೋದಿಲ್ಲ ಬಂಧುಗಳೇ. ನೋಡಿ, ಎಸ್ ರಿಯಾಕ್ಟ್ ಅಂತ ಇದೆ, ಅಂದರೆ ಸೆಲ್ಲರ್ಸು ರಿಯಾಕ್ಟ್ ಮಾಡುವಂಥ ಏರಿಯಾ. ಓಕೆನಾ? ಸೆಲ್ಲರ್ಸು ರಿಯಾಕ್ಟ್ ಮಾಡುವಂಥ ಏರಿಯಾ. ಇದು ಬಂದುಬಿಟ್ಟು ಫಸ್ಟ್ ಟಾರ್ಗೆಟು ನಮಗೆ 69,600 ಲೆವೆಲ್ಲು ಫಸ್ಟ್ ಟಾರ್ಗೆಟು. ಆಮೇಲೆ ಇಲ್ಲಿ ಬಿಗ್ಗರ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ ಮಾರ್ಕೆಟಲ್ಲಿ, ಬಿಗ್ಗರ್ ಟಾರ್ಗೆಟ್. ಓಕೆನಾ? ಯಾಕೆಂದರೆ ಸ್ಟ್ರಾಟಜಿ ಎಲ್ಲ ಮ್ಯಾಚ್ ಆಗಿದೆ. ಬಿಗ್ಗರ್ ಟಾರ್ಗೆಟು ನೋಡಿ 67,400ವರೆಗೂ ನಾವು ಈ ಒಂದು ಟ್ರೇಡಲ್ಲಿ ಬಿಗ್ಗರ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಓಕೆನಾ? 67,400 ಲೆವೆಲ್ಲು ನೋಡೋಣ. ರಿಸ್ಕ್ ಇವತ್ತೊಂದು ಸ್ವಲ್ಪ ವೊಲಟಾಲಿಟಿ ಇರೋದ್ರಿಂದ ಜಾಸ್ತಿ ಇರುತ್ತೆ, ಬಟ್ ಆದರೆ ಒಂದು ಅಲ್ಟಿಮೇಟ್ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ನನಗೆ ಗೊತ್ತಾಗ್ತಾ ಇದೆ ಮಾರ್ಕೆಟು ಈ ಒಂದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ಆ್ಯಕ್ಚುಲಿ ಬೆಳಿಗ್ಗೆ ಗ್ರೂಪಲ್ಲೂ ಕೂಡ ಕೊಟ್ಟಿದೆ. ಈ ಪಾಯಿಂಟಲ್ಲೇ ನಮಗೆ ಲಕ್ಷ್ಮಣ ರೇಖೆ ಬಂದಿತ್ತಿಲ್ಲಿ, ಬಟ್ ಅದಾದಮೇಲೆ ಟ್ರಯಲ್ ಎಸ್ಸಲ್ಲಿ ಇಟ್ಟಾಯಿತು. ಆಲ್ಮೋಸ್ಟ್ ಒಂದು 450 ಪಾಯಿಂಟ್ ಬಂದಿತ್ತು ಬೆಳಿಗ್ಗೆ. ಎರಡು ಟ್ರೇಡ್ ಬೆಳಿಗ್ಗೆ ಮಾಡಿದ್ವಿ ಆಲ್ರೆಡಿ. ಒಂದರಲ್ಲಿ 450 ಪಾಯಿಂಟು, ಇನ್ನೊಂದರಲ್ಲೂ ಕೂಡ ಒಂದು 350 ಪಾಯಿಂಟ್ ಬಂದಿತ್ತು. ಈ ಟ್ರೇಡಲ್ಲಿ ಬಂದೇ ಬರುತ್ತೆ, ನೋಡೋಣ. ಒಂದಂತೂ ಹೇಳ್ತೀನಿ ಬಂಧುಗಳೇ, ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡಿದ್ರೆ ಮಾರ್ಕೆಟಲ್ಲಿ ಏನು ಬೇಕಾದರೂ ಮಾಡ್ಬೋದು. ಓಕೆನಾ? ನಮ್ಮ ಪ್ರೀಮಿಯಂ ಗ್ರೂಪಲ್ಲಿ ಸೇಮ್ ಇದನ್ನು ಮಾರ್ಕ್ ಮಾಡಿಕೊಟ್ಟಿದ್ದೀನಾ ಇಲ್ವಾ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ ನೋಡಿ. ಬಂಧುಗಳೇ ಗಮನಿಸಿ, ಇಲ್ಲಿ ಮಾರ್ಕ್ ಮಾಡಿ ಕೊಟ್ಟಿರುವಂಥದ್ದು ಲಕ್ಷ್ಮಣ ರೇಖಾ ಸ್ಟ್ರಾಟಜಿನ ಮಾರ್ಕ್ ಮಾಡಿ ಕೊಟ್ಟಿದ್ದೀವಿ. ರಿಸ್ಕ್ ಪಾರ್ಟ್ ಎಷ್ಟಿರುತ್ತೆ ನೋಡ್ಕೊಳ್ಳಿ. ಇಲ್ಲಿ ರಿಸ್ಕ್ ಪಾರ್ಟ್ ಎಷ್ಟಿದೆ, ರಿವಾರ್ಡ್ ಪಾಯಿಂಟನ್ನು ಎಷ್ಟು ಫಸ್ಟ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ಫಸ್ಟ್ ಟಾರ್ಗೆಟು ಯಾವ ಪಾಯಿಂಟಲ್ಲಿದೆ ಅನ್ನೋದನ್ನ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ ನೋಡಿ ಇಲ್ಲಿ ಮಾರ್ಕ್ ಮಾಡಿ ಕೊಟ್ಟಿರೋವಂಥದ್ದು. ನಮ್ಮ ಅಶೋಕ್ ಆರ್ಡರ್ ಬ್ಲಾಕ್ ಪ್ರೀಮಿಯಂ ಗ್ರೂಪಲ್ಲಿ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಕೊಡ್ತಾ ಇರ್ತೀವಿ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಓಕೆನಾ? ಈ ಕೋರ್ಸನ್ನು ಅಟೆಂಡ್ ಮಾಡಬೇಕಂದ್ರೆ ನಿಮಗೆ ಕೋರ್ಸ್ ಫೀಸ್ ಬಂದು 9999 ಇರುತ್ತೆ. ಓಕೆನಾ? 9999 ಇರುತ್ತೆ. ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹೈಲಿ ಅಡ್ವಾನ್ಸ್ಡ್ ಕೋರ್ಸು, ಜಸ್ಟ್ ಇನ್ವೆಸ್ಟ್ಮೆಂಟ್ ನಿಮಗೆ 9999, ಬಟ್ ನಿಮಗೆ ನಾಲೆಡ್ಜು ನೆಕ್ಸ್ಟ್ ಲೆವೆಲ್ಲು. ಈ ಥರ ಪ್ರತಿಯೊಂದನ್ನು ಕೂಡ ನಮ್ಮ ಸ್ಟೂಡೆಂಟ್ಗಳಿಗೆ ಪ್ರತಿಯೊಂದನ್ನು ಕೂಡ ಕೊಡ್ತಾ ಇರ್ತೀವಿ. ಪ್ರೀಮಿಯಂ ಗ್ರೂಪಲ್ಲಿ ನಮ್ಮ ಸ್ಟೂಡೆಂಟ್ಗಳಿಗೆ ಏನೇನು ಕೊಟ್ಟಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿಂದ ಪ್ರೈಸ್ ಮೇಲಕ್ಕೆ ಹೋಗಿದೆಯಲ್ಲ, ಇದನ್ನು ಕೂಡ ಕಂಪ್ಲೀಟಾಗಿ ಫೇಕ್ ಮೊಮೆಂಟಮ್, ಫೇಕ್ ಬೈಯಿಂಗ್. ಯಾವುದೇ ಕಾರಣಕ್ಕೂ ಇದು ರಿಯಲ್ ಬೈಯಿಂಗ್ ಅಲ್ಲ, ಫೇಕ್ ಬೈಯಿಂಗ್. ಇವಾಗ ಅರ್ಥ ಮಾಡ್ಕೊಳ್ಳಿ, ನಿಜವಾಗ್ಲೂ ಇದು ನಿಜವಾದ ಬೈಯಿಂಗ್ ಆಗಿತ್ತಂದರೆ ಈ ಥರ ದೊಡ್ಡ ಕ್ಯಾಂಡಲ್ ಏನಕ್ಕೆ ಬರ್ತಾ ಇತ್ತು? ಎಲ್ಲರನ್ನೂ ಯಾಮಾರಿಸಿದ್ದಾರೆ, ಸಿಕ್ಕಾಬಟ್ಟೆ ಯಾಮಾರಿಸಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಸಿಕ್ಕಾಬಟ್ಟೆ ಯಾಮಾರಿಸಿದ್ದಾರೆ. ಪ್ರೈಸ್ ಎಗೈನ್ ನೋಡಿ, ಏನಾದರೂ ಇಲ್ಲಿಗೆ ಬಂತು ಅಂದರೆ ನಮ್ಮದು ಆವಾಗ ಎಂಟ್ರಿ ಪಾಯಿಂಟ್, ಈ ಪಾಯಿಂಟ್ 70,564ಗೆ ನಮ್ಮದು ಎಂಟ್ರಿ ಪಾಯಿಂಟ್ ಆಗುತ್ತೆ. ಎಸ್ ಎಲ್ ಬಂದು ಒಂದು ಸ್ವಲ್ಪ ದೊಡ್ಡದಿದೆ, ಬಿಗ್ ಎಸ್ ಎಲ್ ಇದೆ. 506 ಪಾಯಿಂಟ್ಸ್ ಎಸ್ ಎಲ್ ಇದೆ, 506 ಪಾಯಿಂಟ್ಸ್ ಎಸ್ ಎಲ್ ಇದೆ. ನೋ ಪ್ರಾಬ್ಲಮ್. ಸದ್ಯಕ್ಕೆ ಇವಾಗ ಎಂಟ್ರಿನ ತೊಗೊಂಡಾದ್ಮೇಲೆ ಚೇಂಜಸ್ ಮಾಡ್ತೀನಿ. ಇವಾಗ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದೀನಿ ನೋಡಿ. ತಾಳ್ಮೆ ತುಂಬ ಮುಖ್ಯ ಬಂಧುಗಳೇ, ತಾಳ್ಮೆ ತುಂಬ ಮುಖ್ಯ. ತಾಳ್ಮೆಯಿಂದ ಇರಬೇಕು, ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ನೀವು ನೋಡಿದ್ದೀರಿ ಸ್ಟೂಡೆಂಟ್ ಗ್ರೂಪಲ್ಲಿ ಎಲ್ಲಿ ಮಾರ್ಕಿಂಗ್ ನೋಡಿ, ಇಲ್ಲೇ ಮಾರ್ಕ್ ಮಾಡಿಕೊಟ್ಟಿದ್ದೀನಿ ಈ ಪಾಯಿಂಟಲ್ಲೇ. ಅಂದರೆ ಪ್ರೈಸು ನೋಡಿ, ಇಲ್ಲೇ ಗೊತ್ತಾಗ್ತಾ ಇದೆ ನನಗೆ, ಈ ಪಾಯಿಂಟಲ್ಲೇ ಪ್ರೈಸು ಮೇಲಕ್ಕೆ ಹೋಗಲ್ಲ, ಕೆಳಗಡೆ ಬರುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ? ಈ ಥರ ಅನಾಲಿಸಿಸ್ನ ಮಾಡಬೇಕಾಗುತ್ತೆ. ಸುಮ್ಮನೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾಡ್ತಂದರೆ ಖಂಡಿತ ತಪ್ಪಾಗುತ್ತೆ.
ಕಾಯ್ತಾ ಇದ್ದೀನಿ. ಬಿಗ್ ಕ್ಯಾಂಡಲ್ ಬರ್ತಾ ಇದೆ. ಓಕೆ, ಎಂಟ್ರಿ ಟ್ರಿಗರ್ ಆಯಿತು ಬಂಧುಗಳೇ. ನಮ್ಮದು ಎಂಟ್ರಿ ಟ್ರಿಗರ್ ಆಯಿತು. ರನ್ನಿಂಗ್ ಎಂಟ್ರಿ ಟ್ರಿಗರ್ ಆಯಿತು. ಓಕೆನಾ, ನಮ್ಮ ಎಂಟ್ರಿ ಎಕ್ಸಿಕ್ಯೂಟ್ ಆಗಿದೆ. ಓಕೆನಾ, ಎಂಟ್ರಿ ಎಕ್ಸಿಕ್ಯೂಟ್ ಆಗಿದೆ. ಇವಾಗ ಎಸ್ ಎಲ್ ಏನು ಮಾಡ್ತೀನಿ ಗೊತ್ತಾ? ಇವಾಗ ಎಸ್ ಎಲ್ ಒಂದು ಸ್ವಲ್ಪ ಬಿಗ್ ಇತ್ತಲ್ಲ, ನಾನು ಎಸ್ ಎಲ್ನ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ತೇನೆ. ಗಮನಿಸಿ, ಇಲ್ಲಿ ಎಸ್ ಎಲ್ ಪಾಯಿಂಟನ್ನು ಕಮ್ಮಿ ಮಾಡಿದ್ದೀನಿ ಇವಾಗ. ಯಾಕೆಂದರೆ ಇಷ್ಟು ದೊಡ್ಡ ಕ್ಯಾಂಡಲ್ ಬಂತಲ್ವಾ ನಮಗಿವಾಗ. ಎಸ್ ಎಲ್ 463 ಪಾಯಿಂಟ್ ಇದೆ. ಎಸ್ ಎಲ್ ಜಾಸ್ತಿ ಇಲ್ಲ, 463 ಪಾಯಿಂಟ್ಸ್. ಫಸ್ಟ್ ಟಾರ್ಗೆಟು ಈ ಪಾಯಿಂಟ್. ಓಕೆನಾ, ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ತುಂಬ ತಾಳ್ಮೆಯಿಂದ ಕಾಯ್ದಿದ್ವಿ. ಎಂಥ ಒಂದು ಬಿಗ್ ಕ್ಯಾಂಡಲ್ ಬಂದಿದೆ. ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಬಂಧುಗಳೇ. ಲಕ್ಷ್ಮಣ ರೇಖೆ ಸ್ಟ್ರಾಟಜಿನ ಅಪ್ಲೈ ಮಾಡಾದ್ಮೇಲೆ ಮಾರ್ಕೆಟ್ ಕ್ರ್ಯಾಶ್ ಆಗಲೇಬೇಕು. ಫಸ್ಟ್ ಟಾರ್ಗೆಟ್ ಇದು. ಟಾರ್ಗೆಟ್ಗೋಸ್ಕರ ಏನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು. ಆ ತಾಳ್ಮೆನ ದೇವರು ಕೊಟ್ಟಿದೆ ನಮಗೆ, ಅದನ್ನು ಉಪಯೋಗಿಸ್ಕೊಬೇಕು. ಒಬ್ಬ ಸಾಮಾನ್ಯ ರೈತನ ಮಗನ ಕೈಲಾಗ್ತಾಯಿದೆ ಅಂದರೆ ನಿಮ್ಮ ಕೈಲಾಗಲ್ವಾ? 100% ಆಗುತ್ತೆ ಬಂಧುಗಳೇ, 100% ಆಗುತ್ತೆ. ನೀವು ಪಣ ತೊಡಬೇಕು. ಏನು ಮಾಡಬೇಕು? ಪಣ ತೊಡಬೇಕು. ಇಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಏನಪ್ಪ ಅಂದರೆ, ಟ್ರೇಡಿಂಗ್ನ ಮಾಡಬೇಕು ಅಂತ ಇರೋರಿಗೆ ಎಷ್ಟೊಂದು ಒತ್ತಡ ಇರುತ್ತೆ. ನಮಗೇನು ಆಗ್ತಾಯಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ. ತುಂಬಾ ಮುಖ್ಯವಾದದ್ದು ಗುರಿ ಇರಬೇಕಾಗುತ್ತೆ. ಮುಖ್ಯವಾಗಿ ಎಷ್ಟೇ ಒತ್ತಡ ಇದ್ರೂ ಕೂಡ ಆ ಒತ್ತಡನ ಸಹಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ಇದೆಯಾ ಅನ್ನೋದನ್ನ ಫಸ್ಟು ನಾವು ಮನದಟ್ಟು ಮಾಡ್ಕೊಬೇಕಾಗತ್ತೆ. ಟ್ರೇಡಿಂಗಲ್ಲಿ ಗೆಲುವು ಇಮ್ಮಿಡಿಯೇಟ್ ಬರೋದಿಲ್ಲ, ಸೋಲು ಬರ್ತಾನೇ ಇರುತ್ತೆ. ಅದೆಷ್ಟೇ ಸೋಲು ಬಂದ್ರೂ ಕೂಡ ನಾವೇನು ಮಾಡಬೇಕು? ಗೆಲುವಿನ ಕಡೆ ಪಣನ ತೊಡಬೇಕಾಗತ್ತೆ. ಗೆಲುವನ್ನು ಕಂಡುಕೊಳ್ಳುವ ಒಂದು ತಾಳ್ಮೆ ಇರಬೇಕಾಗತ್ತೆ. ಅದರ ಕಡೆ ಗಮನ ಹರಿಸ್ತಂದ್ರೆ ತಾಳ್ಮೆ ಆಟೋಮೆಟಿಕ್ಕಾಗಿ ಬರುತ್ತೆ. ಎಷ್ಟೊಂದು ಸಲ ಹತಾಶರಾಗ್ಬಿಡ್ತೀವಿ ನಾವು, ಅಯ್ಯೋ ಇದ್ರ ಸವಾಸ ಬೇಡಪ್ಪ ಇದು ಅಂತ. ಎಷ್ಟೇ ನಾವು ಹತಾಶರಾದ್ರೂ ಕೂಡ ಛಲ ಬಿಡದ ಹಾಗೆ ಜೇಡರ ಬಲೆಯಂತೆ ನಮ್ಮ ಗುರಿನ, ಏನು ಗುರಿ ಇಟ್ಟಿರ್ತೀವಿ ಆ ಗುರಿ ಕಡೆ ಗಮನ ಹರಿಸಬೇಕಾಗತ್ತೆ. ಜೇಡ ಬಲೆನ ಯಾವ ಥರ ಕಟ್ಟುತ್ತೆ ಆ ಥರ ನಾವು ಏನು ಮಾಡಬೇಕು? ಗುರಿ ಕಡೆ ಫುಲ್ಲು ಫೋಕಸ್ ಮಾಡಬೇಕಾಗತ್ತೆ. ಆವಾಗ ಎಷ್ಟೇ ಒತ್ತಡ ಇದ್ರೂ ಕೂಡ, ಎಷ್ಟೇ ಸೋಲ್ ಕಂಡ್ರೂ ಕೂಡ ಗೆಲುವಿನ ಕಡೆ ಛಲ ಬಿಡದೆ ಹೋರಾಡಿದರೆ ಗೆಲುವಿನ ಕಡೆ ಖಂಡಿತ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗ್ಬೋದಾಗಿರುತ್ತೆ. ಇದು ನನ್ನ ಒಂದು ಅನುಭವದ ಮಾತು. ಅರ್ಥ ಆಗ್ತದೆ. ಒಬ್ಬ ಸಾಮಾನ್ಯ ರೈತನ ಮಗನಾಗಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ನನ್ನ ಒಂದು ಇದು ಕಿವಿ ಮಾತು. ಓಕೆನಾ, ತಾಳ್ಮೆಯಿಂದ ಕಾಯ್ತೇನೆ ಟಾರ್ಗೆಟ್ಗೋಸ್ಕರ.
ಗಮನಿಸಿ ಇಲ್ಲಿ 67,410 ಬಂದೇ ಬಿಡ್ತು ನೋಡಿ ಬಂಧುಗಳೇ. ಟಾರ್ಗೆಟ್ ಡನ್ ಆ್ಯಂಡ್ ಡಸ್ಟೆಡ್. 67,400 ಏನು ಟಾರ್ಗೆಟ್ ಇತ್ತು, ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. ಎಂಥ ಒಂದು ಲಕ್ಷ್ಮಣ ರೇಖೆ ಸ್ಟ್ರಾಟಜಿನ ಅಪ್ಲೈ ಮಾಡಿದ್ದೀವಲ್ವಾ, ಯಾವ ಥರ ಪ್ರೈಸ್ ಬಿದ್ದಿದೆ ನೋಡಿ. ವಾವ್, ಇನ್ನೂ ಬೀಳ್ತಾ ಇದೆ. ಬಟ್ ಇದೇ ಟಾರ್ಗೆಟು 67,300. 67,300ಗೆ ಬಂದಿದೆ ಪ್ರೈಸು. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ. ಒಂದನ್ನು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ, ಪ್ರೈಸ್ ಇಲ್ಲೇ ನಾನು ಸೆಲ್ ಮಾಡಿದೆ, ನಾನೇನಾದರೂ ಇಲ್ಲಿ ಸೆಲ್ ಮಾಡೋಕ್ಕಾಗತ್ತಾ? ಎಲ್ಲಿ ಸೆಲ್ ಮಾಡಬೇಕು ಅಂತ ಗೊತ್ತಿರಬೇಕಾಗತ್ತೆ. ಎಲ್ಲೆಲ್ಲಿ ಬೇಕಲ್ಲೆಲ್ಲ ಟ್ರೇಡ್ ಮಾಡೋದಕ್ಕಾಗೋದಿಲ್ಲ. ಒಂದು ಸ್ಟ್ರಾಟಜಿನ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ನೋಡಿ ಎಂಥ ಒಂದು ಪವರ್ಫುಲ್ ಲಕ್ಷ್ಮಣ ರೇಖಾ ಸ್ಟ್ರಾಟಜಿ. ಬೇಕಾದರೆ ಹೋಗ್ಬಿಟ್ಟು ನಮ್ಮ ಫ್ರೀ ಟೆಲಿಗ್ರಾಮಲ್ಲೇ ಕೂಡ ಚೆಕ್ ಮಾಡಿ. ಸೇಮ್ ಇಲ್ಲೇನು ನಾನು ಮಾತಾಡ್ತಾ, ಇಲ್ಲೇನು ಲೈವ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ, ಸೇಮ್ ಟು ಸೇಮ್ ಎಲ್ಲನೂ ಕೂಡ ಕೊಟ್ಟಿದ್ದೀವಿ, ಫ್ರೀಯಾಗೇ ಕೂಡ ಕೊಟ್ಟಿದ್ದೀವಿ. ಅರ್ಥ ಆಗ್ತದೆಯಾ? ಇಷ್ಟೇ ಬಂಧುಗಳೇ ಟ್ರೇಡಿಂಗ್ ಅಂದರೆ. ಒಂದು ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದ್ರೆ ಯಾವ ಥರ ನಾವು ಸಕ್ಸಸ್ಫುಲ್ ಆಗ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಲ್ಲಿಗೆ ಲೆಕ್ಕ ಹಾಕಿ. ಫಸ್ಟ್ ಟಾರ್ಗೆಟ್ ಬಂದು 980 ಪಾಯಿಂಟು ಫಸ್ಟ್ ಟಾರ್ಗೆಟ್ಗೆ. ಫೈನಲ್ ಟಾರ್ಗೆಟ್ಗೆ ಬಂದು ಇಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿ ನೀವೇನು ಎಷ್ಟು ಪಾಯಿಂಟ್ ಆಗುತ್ತೆ ಅಂತ. ಸೆಕೆಂಡ್ ಟಾರ್ಗೆಟ್ಗೆ ಆಲ್ಮೋಸ್ಟು 3,300 ಪಾಯಿಂಟು. 3,300 ಪಾಯಿಂಟ್ ಬಂಧುಗಳೇ. ಚೆಕ್ ಮಾಡ್ಕೊಳ್ಳಿ, ಬೇಕಾದರೆ ನೀವೇ ಚೆಕ್ ಮಾಡಿ. 3,300 ಪಾಯಿಂಟು. 67,300ಗೆ ಪ್ರೈಸ್ ಬಂದಿದೆ. 70,565ಗೆ ಎಂಟ್ರಿ. ಎಷ್ಟಾಯಿತು ನೋಡಿ ನೀವೇನೆ. 3,265 ಪಾಯಿಂಟು. ಎಲ್ ಎಷ್ಟಿದೆ ನಮಗೆ? 463. ಎಷ್ಟಾಯಿತು ನಮಗೆ ರಿಸ್ಕ್ ರಿವಾರ್ಡು? 1:7 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್. ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಬಂಧುಗಳೇ. 1:7 ರಿಸ್ಕ್ ರಿವಾರ್ಡ್ ಟ್ರೇಡ್ ಡನ್ ಆ್ಯಂಡ್ ಡಸ್ಟೆಡ್ ಅಂತ ಹೇಳ್ತಾ ಈ ಒಂದು ಅತ್ಯದ್ಭುತವಾದ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೇನೆ. ಈ ಒಂದು ಲೈವ್ ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ಲ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ಇಲ್ಲಿಂದನೇ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.